ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಮತ್ಕರ್ಮ ಕೃನ್ಮತ್ಪರಮಃ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ಪಾಂಡವ, ನನಗಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ನನ್ನಲ್ಲಿ ಭಕ್ತಿಯುಳ್ಳ ಸಂಘವರ್ಜಿತರಾದ ನನಗೆ ಶರಣು ಬರುವ ಸರ್ವ ಜೀವಿಗಳನ್ನು ಪ್ರೀತಿಸುವವರು ನನ್ನನ್ನೇ ಪಡೆಯುತ್ತಾರೆ. ಮಾಡುವ ಕೆಲಸ, ಆಡುವ ಮಾತು, ನೋಡುವ ದೃಷ್ಟಿ ಪ್ರಾಮಾಣಿಕವಾಗಿದ್ದು, ಮಾಡುವ ಕೆಲಸದಲ್ಲಿ ಹಿಂಸೆ, ಮೋಸ, ವಂಚನೆ ಇರದೆ, ಷರತ್ತು ಮತ್ತು ಅಪೇಕ್ಷೆ ಹಾಗೂ ಕಪಟವಿಲ್ಲದ ನಿಷ್ಕಾಮ ಪರಮ ಪ್ರೀತಿ, ಕಾಮ್ಯಕರ್ಮ ಮತ್ತು ಇಲ್ಲಸಲ್ಲದ ಚಿಂತೆಗಳಿಂದ ಮುಕ್ತನಾದ ಸಕಲ ಜೀವಿಗಳನ್ನು ಪ್ರೀತಿಸುತ್ತಾ, ಸಮರ್ಪಣಾ ಭಾವದಿಂದ ತಮ್ಮ ಕಾರ್ಯಗಳನ್ನು ಮಾಡುತ್ತಾ, ಸರ್ವಶಕ್ತನಾದ ಭಗವಂತನನ್ನು ಸೇರಬೇಕೆಂಬ ಇಚ್ಛೆಯಿಂದ ಆತನನ್ನೇ ಸೇವಿಸುವಂತವರಾಗಿ ಸದಾ ಆತನಲ್ಲೇ ಮನಸ್ಸಿಟ್ಟವರು ತನ್ನನ್ನೇ ಪಡೆಯುತ್ತಾರೆ ಎನ್ನುವ ಮೂಲಕ ಭಗವಂತನನ್ನು ಅರಿತು ಆತನನ್ನು ಸೇರುವ ಸುಲಭ ಮಾರ್ಗ ತೋರಿಸುತ್ತಿದ್ದಾನೆ. ಯಾವುದೇ ಜೀವಿ ತಮಗೆ ಬೇಕಾದ್ದನ್ನು ಪಡೆಯಲು ಬೇಕಾಗಿರುವುದು ಇದೆ. ಮನುಷ್ಯನ ಆಸೆಗೆ ಮಿತಿಯಿಲ್ಲ. ಅನುಷ್ಠಾನ, ಯೋಗಾಭ್ಯಾಸ, ಪ್ರಾಣಾಯಾಮ, ಇನ್ನೂ ಇತರ ಆಧುನಿಕ ತಂತ್ರಗಳಿಂದ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ತನಗೆ ಬೇಕಾದ್ದನ್ನು ಪಡೆಯಬಹುದು. ಇವೆಲ್ಲಕ್ಕೂ ಬೇಕಾಗಿರುವುದು ಯೋಜನಾಬದ್ಧವಾದ ಶ್ರದ್ಧೆ ಹಾಗೂ ಭಕ್ತಿಯೊಂದಿಗೆ ಸಮರ್ಪಣಾ ಭಾವದಿಂದ ಮಾಡುವ ಸತ್ಕರ್ಮಗಳು. ಯೋಗಿಯಾಗಬೇಕೋ ಅಥವಾ ಭೋಗಿಯಾಗಬೇಕೋ ಎಂಬುದು ಅವರವರ ಆಸಕ್ತಿಗೆ ಬಿಟ್ಟದ್ದು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪದರ್ಶನಯೋಗೋ ನಾಮ ಏಕಾದಶೋऽಧ್ಯಾಯಃ. ಹರಿಃ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.